ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ವ್ಲಾಗ್ಸ್. ಇವತ್ತೇನಂದ್ರೆ ಎಗ್ ದಮ್ ಬಿರಿಯಾನಿ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲೇಯರ್ ಬಿರಿಯಾನಿ. ಫಸ್ಟ್ ನಾನಿಲ್ಲಿ ಎಣ್ಣೆ ತಗೊಂಡಿದ್ದೀನಿ. ಏನ್ ಆ ತರ ಇದೆ ಅಂತ ಅಂದ್ಕೋಬೇಡಿ. ಅದು ಕಬಾಬ್ ಎಣ್ಣೆ, ಕಬಾಬ್ ಕರೆದಿರೋ ಎಣ್ಣೆ, ಅದಕ್ಕೆ ಆ ತರ ಇದೆ. ಆ ಕಬಾಬ್ ಎಣ್ಣೆಲಿ ಬಿರಿಯಾನಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಾನು ಈ ತರ ಈರುಳ್ಳಿನೆಲ್ಲ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೊಂತೀನಿ. ತುಂಬಾ ರೋಸ್ಟು ಆಗಬಾರ್ದು, ಫ್ರೈ ಆಗ್ದಲೇನು ಇರಬಾರ್ದು, ಆ ತರ ಫ್ರೈ ಮಾಡ್ಕೋಬೇಕು ಅದನ್ನ. ಅವಾಗಲೇ ಬಿರಿಯಾನಿ ತುಂಬಾನೇ ಚೆನ್ನಾಗಿರುತ್ತೆ. ಈ ತರ ಆದ್ಮೇಲೆ ಎಲ್ಲಾನು ತೆಗ್ದಿಟ್ಕೋತೀನಿ ಸೈಡ್ಗೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಅದು ತುಂಬಾ ಬ್ಲ್ಯಾಕ್ ಆಗುತ್ತೆ, ಅವಾಗ ಚೆನ್ನಾಗಿರಲ್ಲ. ಅದಾದ್ಮೇಲೆ ಮತ್ತೆ ಬೇರೆ ಸೈಡಲ್ಲಿ ರೈಸ್ ಮಾಡ್ಕೊಳಕ್ ಇಟ್ಕೊಂತೀನಿ. ಎಲ್ಲ ಓಲ್ ಸ್ಪೈಸಸ್ನ ಹಾಕೊಂಡು ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕೊಂಡು ಇಟ್ಕೊಂತೀನಿ. ಅನ್ನ 90% ಬೆಂದಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಅನ್ನ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇಟ್ಕೊಂತೀನಿ. ಒಂದ್ ಸೈಡ್ ಅನ್ನ ಬೇಯೋದಕ್ಕೆ ಇಟ್ಕೊಂಡು ಅದಾದ್ಮೇಲೆ ಈ ತರ ಮೊಟ್ಟೆನೆಲ್ಲ ಫೋರ್ಕಲ್ಲಿ ಚುಚ್ಚುತ್ತಾ ಇದ್ದೀನಿ. ಮತ್ತೆ ಚಾಕುನಲ್ಲಿ ಬೇಕಾದ್ರೂ ನಾವು ಕಟ್ ಮಾಡ್ಕೋಬಹುದು. ಯಾಕಂದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದ್ರೊಳಗೆ ಇಳಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ ತಿನ್ನೋದಕ್ಕೆ ಅಂತ. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತೆ ಪೆಪ್ಪರ್ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ಎಣ್ಣೆಯಲ್ಲಿ ಸ್ವಲ್ಪ ತುಂಬಾ ಜಾಸ್ತಿ ಫ್ರೈ ಆದ್ರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಮಾತ್ರ ನಾನು ಫ್ರೈ ಮಾಡ್ಕೊತೀನಿ ಮೊಟ್ಟೆನ. ಅದೆಲ್ಲ ಸೈಡಿಗೆ ತೆಗ್ದಿಟ್ಕೊಂಡ್ಮೇಲೆ ಇನ್ನೊಂದ್ ಕಡೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಎಲ್ಲಾನು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಉಪ್ಪು ಹಾಕೊಂಡ್ರೆ ಗ್ರೀನ್ ಕಲರೇ ಇರುತ್ತೆ ಅಂತ ಅಷ್ಟೇ, ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಇರುತ್ತೆ ಅಂತ. ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಅವಾಗಲೇ ಆಯಿಲ್ ಇತ್ತಲ್ಲ, ಅದಕ್ಕೇನೆ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ, 2 ಮೆಣಸಿನ್ಕಾಯಿನ. ಅದಾದ್ಮೇಲೆ ಆಮೇಲೆ ಪೇಸ್ಟ್ ಮಾಡ್ಕೊಂಡಿರೋದನ್ನ ಅದ್ರಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ನೆಕ್ಸ್ಟು ಜೀರಿಗೆ ಪುಡಿ ಮತ್ತೆ ಪೆಪ್ಪರ್ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಬಿರಿಯಾನಿ ಪೌಡರ್ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ನಾನು. ಬಿರಿಯಾನಿ ಪೌಡರ್ನ ಹಾಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಲ್ಟ್ ಬೇಕು ಅಂದ್ರೆ ನೋಡ್ ಹಾಕೋಬಹುದು, ಇಲ್ಲಾಂದ್ರೆ ಏನ್ ಬೇಕಾಗಲ್ಲ. ಯಾಕಂದ್ರೆ ಅದೆಲ್ಲ ಪೌಡರ್ಗಳಲ್ಲೂ ಜಾಸ್ತಿ ಸಾಲ್ಟ್ ಇರುತ್ತೆ, ಅದಕ್ಕೇನೆ ನಾವು ಉಪ್ಪು ಹಾಕೊಂಡ್ಬಿಟ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಅದಾದ್ಮೇಲೆ 2 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊಸರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದೆಲ್ಲ ಚೆನ್ನಾಗಿ ಕುದಿ ಬಂದ್ಮೇಲೆ ಮೊಟ್ಟೆಗಳನ್ನೆಲ್ಲ ಹಾಕೊಂತೀನಿ, ಫ್ರೈ ಮಾಡ್ಕೊಂಡಿರೋದು. ಅದಾದ್ಮೇಲೆ ಅದ್ರ ಮೇಲೆ ಫ್ರೈ ಆಗಿರೋಂಥ ಈರುಳ್ಳಿ ಹಾಕೊಂತೀನಿ. ನೆಕ್ಸ್ಟ್ ಅದ್ರ ಮೇಲೆ ಅನ್ನ ಬೇಯಿಸಿರ್ತೀವಲ್ಲ ಆ ಅನ್ನನ ಹಾಕೊಬೇಕು. 1 ಲೇಯರ್ ಅನ್ನ ಹಾಕೊಂತೀನಿ. ಬೇಕಾದ್ರೆ ನಾವು ಕೆಳಗಿದೆಯಲ್ಲ ಮಸಾಲೆನ ಸ್ವಲ್ಪ ಸೈಡಿಗೆ ತೆಗ್ದಿಟ್ಕೊಂಡು 1 ಲೇಯರ್ ಅನ್ನ ಆದ್ಮೇಲೆ ಮೇಲೆ ಕೂಡ ಹಾಕ್ಕೋಬಹುದು. ನಾನು ಆ ಥರ ಏನು ಮಾಡಿಲ್ಲ, ಒಂದೇ ಸಲ 1 ಲೇಯರ್ ಅನ್ನ ಆದ್ಮೇಲೆ ಮತ್ತೆ ರೈಸ್ ಎಲ್ಲ ಹಾಕಿದ್ಮೇಲೆ ಈ ಆನಿಯನ್ಸ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಅರಿಶಿಣದ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಂಡಿದ್ದೀನಿ. ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ ಆಗಿ ಅಂತ. ಬೇರೆ ಕಲರ್ಸ್ನೆಲ್ಲ ಆ್ಯಡ್ ಮಾಡೋದಕ್ಕಿಂತ ಆರ್ಟಿಫಿಷಿಯಲ್ ಕಲರ್ಸ್ ಇದು ಬೆಸ್ಟ್ ಅನ್ನಿಸ್ತು, ಅದಕ್ಕೋಸ್ಕರ. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ
ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಭಾರವಾಗಿರೋದು ಇಡಬೇಕು. ನಾನು ನೀರೇ ಇಟ್ಟಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗುತ್ತೆ, ಬಿಸಿ ಆದಾಗ ಚೆನ್ನಾಗಿ ಆಗಿದೆ ಬಿರಿಯಾನಿ ಅಂತ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಬಿರಿಯಾನಿ ಅಂತ. ತುಂಬಾನೇ ಚೆನ್ನಾಗಿರುತ್ತೆ, ನಮಗಂತೂ ತುಂಬಾನೇ ಇಷ್ಟ ಈ ಬಿರಿಯಾನಿ ಅಂದರೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಂಪಲ್ ಅಂಡ್ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಇದಾದ್ಮೇಲೆ ನಾನು ಮೀಶೋಯಿಂದ 2 ಜ್ಯುವೆಲ್ರಿನ ತರಿಸಿದ್ದೆ. ಹಾಯ್ ಗಾಯ್ಸ್, ಇದು ಮೀಶೋ ಆಲ್ ಅಂತ ಅನ್ಕೋಬಹುದು. ನಾನು 2 ಪ್ರಾಡಕ್ಟ್ಸ್ನ ತರಿಸಿದ್ದೆ. ಈಗ ಯುಗಾದಿ ಹಬ್ಬ ಹತ್ರ ಬರ್ತಿರೋದ್ರಿಂದ ಯುಗಾದಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ಸರ ತರಿಸಿದ್ದೀನಿ. ಹಾಯ್ ಗಾಯ್ಸ್, ಸಾತೈತೆ. ಹಾಯ್ ಗಾಯ್ಸ್, ನೋಡಿ ಇದು ಒಂದು ಸರ. ಸೊ ಈ ತರ ಕಾಣಿಸ್ತಾ ಇದೆ ಸರ. ಸೊ ಅದಕ್ಕೆ 2 ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಬ್ಬಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಸೆಟ್ಟು. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಾನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಲಿಂಕ್ನ, ಪರ್ಚೇಸ್ ಮಾಡ್ಕೊಂಡು. ಸೊ ಪಾಪಗೆ ಹಾಕ್ತೀನಿ ಯಾವ ಥರ ಕಾಣಿಸುತ್ತೆ ನೋಡೋಣ. ಹಾಕ್ತೀನಿ ಇಡಿ. ಇಲ್ಲಿ ನೋಡು ಸರ. ಓಲೆ ತರಿಸಿದ್ದೆ. ಫುಲ್ ತುಟ್ಟಿ ಕೊಟ್ಟಿದ್ದಾರೆ. ಸೊ ಲ್ಯಾವೆಂಡರ್ ಕಲರ್ ಈಸ್ ಮೈ ಫೇವ್ರೆಟ್ ಕಲರ್, ಅದಕ್ಕೋಸ್ಕರನೇ. ಸೊ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ.